ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಕ್ರಿಯೇಷನ್. ಯಾರ್ಯಾರು ಹಾಗೆ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ನಾನಿವತ್ತು ಓಟ್ಸಲ್ಲಿ 5 ತರಹದ ಮಿಕ್ಸಿಂಗ್ ಓಟ್ಸ್ ತೊಗೊಂಡಿದ್ದೀನಿ ನಾನು. ಅದರಲ್ಲಿ ಗೋಧಿ, ಓಟ್ಸು ಮತ್ತು ಬಾರ್ಲೆ, ರಾಗಿ, ಫ್ಲೆಕ್ಸೀಡು ಎಲ್ಲ ಇರೋ ಅಂಥದ್ದು. ಅದಕ್ಕೆ ನುಣ್ಣಗೆ ಬೆಲ್ಲನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ, ಮತ್ತು ಕೊಬ್ಬರಿ ಪುಡಿ, ಮತ್ತು ಏಲಕ್ಕಿ ಪುಡಿ, ಜಾಯಿಕಾಯಿ ಪುಡಿ, ತುಪ್ಪ, ಎಳ್ಳು ಮತ್ತು ಬಾದಾಮಿ ಸ್ವಲ್ಪ ಇದಕ್ಕೆ ಜಾಸ್ತಿ ತೊಗೊಂಡಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ನಾವು ಮಾಮೂಲಿ ಯಾವಾಗಲೂ ಬೇರೆ ಥರ ಎಲ್ಲ ಓಟ್ಸ್ ಮಾಡ್ತಾ ಇರ್ತೀವಲ್ವ, ಈ ರೀತಿ ಓಟ್ಸ್ ಲಾಡು ಮಾಡಿಕೊಂಡು ತಿನ್ಕೋಬೋದು. ಡಯಟ್ ಇರೋರ್ಗು ಇದು ಒಳ್ಳೆ ಹೆಲ್ದಿ ಆದಂಥ ಲಾಡು. ನೋಡಿ, ಇವಾಗ ನಾನು ಅದು ಆಲ್ರೆಡಿ ಹುರಿದಿರೋ ಅಂಥದ್ದೇ, ಬಟ್ ನಾವು ಇದನ್ನು ಪುಡಿ ಮಾಡಿಕೊಂಡು ನಾವು ಬೇರೆ ಏನು ಬೇಯಿಸೋದಿಲ್ವಲ್ಲ ಇದನ್ನ, ಹಾಗಾಗಿ ಇದನ್ನು ಮತ್ತೆ ನಾವು ಚೆನ್ನಾಗಿ ಹುರ್ಕೋಬೇಕು. ಅದಕ್ಕೆ ನಾನು ಗ್ಯಾಸ್ ಹಚ್ಚಿ ಬಾಣಲಿ ಇಟ್ಕೊಂಡು ಇದನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತೀನಿ. ನೋಡಿ, ಈ ಥರ ಸ್ವಲ್ಪ ಬ್ರೌನ್ ಕಲರು ಚೇಂಜ್ ಆಗುತ್ತಲ್ಲ, ಆವಾಗ ನೋಡಿಕೊಂಡು ಬೇರೆ ಒಂದು ಪ್ಲೇಟ್ಗೆ ಎತ್ತಿಟ್ಕೋತಾ ಇದ್ದೀನಿ. ಇವಾಗ ಮತ್ತು ಅದೇ ಬಾಣಲಿಗೆ ನಾನು ಬಾದಾಮಿನ ಹುರ್ಕೋತಾ ಇದ್ದೀನಿ. ಇದನ್ನು ಅಷ್ಟೇ ತುಂಬ ಚೆನ್ನಾಗಿ ಸ್ವಲ್ಪ ಹುರ್ಕೋಬೇಕಾಗುತ್ತೆ, ಏಕೆಂದರೆ ಅದ್ರ ಫ್ಲೇವರು ಚೆನ್ನಾಗಿ ಬರುತ್ತೆ. ಇವಾಗ ನೋಡಿ, ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಹುರ್ಕೊಂಡು ಇವಾಗ ಮೊದಲಿಗೆ ಒಂದು ಜಾರ್ ತಗೊಂಡು ನಾವು ಓಟ್ಸ್ನ ಹುರಿದು ಇಟ್ಟಿದ್ವಲ್ಲ, ಅದು ತಣ್ಣಗಾಗಿದೆ. ಇವಾಗ ಇದನ್ನು ಪುಡಿ ಮಾಡ್ಕೊಳ್ಳೋಣ. ಅಂದರೆ ಇದು ನುಣ್ಣಗೆ ಸ್ವಲ್ಪ ಪುಡಿ ಮಾಡ್ಕೋಬೇಕು, ಅಂದರೆ ಚೆನ್ನಾಗಿ ಹುರಿದಿರೋದ್ರಿಂದ ಬೇಗನೆ ನುಣ್ಣಗಾಗುತ್ತೆ. ಮತ್ತು ಅದನ್ನು ನುಣ್ಣಗೆ ಮಾಡಿ ಎತ್ತಿಟ್ಕೊಂಡು ನಾನು ಬಾದಾಮಿ ಪುಡಿನೂ ಹಾಕ್ಕೊಂಡು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನಾನು ಮತ್ತೆ ಗ್ಯಾಸ್ ಹಚ್ಚಿ ಒಂದು ಬಾಣಲಿ ಇಟ್ಕೊಂಡು ಇವಾಗ ನಾನು ಒಂದು 2 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೋತಾ ಇದ್ದೀನಿ. ನೀವು ತುಪ್ಪ ಜಾಸ್ತಿ ಬೇಕು ಅಂದವರು ಹಾಕ್ಕೋಬೋದು. ನಾನು ಸಾಕು ಒಂದು ಮೀಡಿಯಮ್ ಆಗಿರಲಿ ಅಂತ. ಅದು ತುಪ್ಪ ಕಾದ್ಮೇಲೆ ನಾವು ಓಟ್ಸನ್ನು ಪುಡಿ ಮಾಡಿದ್ವಲ್ಲ ಅದು, ಮತ್ತು ಬಾದಾಮಿ ಪುಡಿ ಎರಡನ್ನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಏಕೆ ಅಂದರೆ ನೀವು ಎರಡು ಹಿಟ್ಟನ್ನು ಮಿಕ್ಸ್ ಮಾಡಿಕೊಂಡು ಬಾದಾಮಿ ಮತ್ತು ಓಟ್ಸ್ದು ಪುಡಿನೂ ಮಿಕ್ಸ್ ಮಾಡಿಕೊಂಡು ಆಮೇಲೆ ಬೇಕಾದ್ರೆ ಬಿಸಿ ತುಪ್ಪ ಮೇಲೆ ಬೇಕಾದ್ರೂ ಹಾಕ್ಕೋಬೋದು. ಈ ಥರ ನಾನು ಬಾಣಲಿಗೆ ಕರಗಿಸ್ಕೊಂಡು ಅದಕ್ಕೆ ಹಾಕ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ಗಂಟು ಥರ ಆಗುತ್ತೆ. ನೀಟಾಗಿ ನಾವು ಅದನ್ನು ಎಲ್ಲ ಕಡೆನೂ ಸ್ಪ್ರೆಡ್ ಆಗಬೇಕಲ್ವ, ಅದಕ್ಕೋಸ್ಕರ ನಾವು ಚೆನ್ನಾಗಿ ಅದನ್ನು ಮಿಕ್ಸಿಂಗ್ ಮಾಡ್ಕೋಬೇಕು. ಮತ್ತು ಇವಾಗ ಜಾಯಿಕಾಯಿ ಪೌಡರು ಮತ್ತು ಏಲಕ್ಕಿ ಪೌಡರು, ಅಂದರೆ ನಾವು ಸ್ವೀಟ್ ಮಾಡುವಾಗ ಇದನ್ನು ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು, ಅದಕ್ಕೋಸ್ಕರ ಇದನ್ನು ಹಾಕಬೇಕು. ಮತ್ತು ಬೆಲ್ಲನ ನಾನು ಮಿಕ್ಸಿಲಿ ಪುಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ ನುಣ್ಣಗೆ. ಅಂದರೆ ನೀವು ಈ ಥರ ಆಗಲ್ಲ ಅಂತಂದರೆ ನೀವು ಶುಗರ್ ಬೇಕಾದ್ರೂ ಹಾಕ್ಕೋಬೋದು. ಶುಗರ್ ತಿನ್ನಲ್ಲ ಅಂದವರು ಶುಗರ್ಲೆಸ್ಸು ಮಾಮೂಲಿ ಬರುತ್ತಲ್ವ, ಅದನ್ನು ನೀವು ಯೂಸ್ ಮಾಡ್ಕೋಬೋದು. ಅಂದರೆ ಬೆಲ್ಲ ಹಾಕಿದ್ರೂ ತುಂಬ ಒಳ್ಳೆಯದಲ್ವ, ಹಾಗಾಗಿ ನುಣ್ಣಗೆ ಮಾಡ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಬಿಳಿ ಎಳ್ಳನ್ನು ನಾನು ಹುರಿದು ಇಟ್ಕೊಂಡಿದ್ದೀನಿ, ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅಂದರೆ ಇದಕ್ಕೆ ಹಾಲು ಹಾಕಬೇಕು, ಬಟ್ಟು ನಾವು ಬಿಸಿ ಹಾಲನ್ನ ಹಾಕಿದ್ರೆ ಬೇಗ ಬೆಲ್ಲ ಎಲ್ಲ ಕರಗುತ್ತಲ್ವ, ಅದಕ್ಕೋಸ್ಕರ ನಾನು ಆವಾಗಲೇ ಹಾಲು ನಾನು ತೋರಿಸಿರಲಿಲ್ಲ. ನಿಮಗೆ ಹಾಲು ಬೇಡ ಅನ್ನೋರು ಬೆಲ್ಲನ ಪಾಕ ಟೈಪು ಸ್ವಲ್ಪ ಮಾಡಿಕೊಂಡು ನೀವು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಕಟ್ಕೋಬೋದು. ಇದು ಹಾಲು ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಇವಾಗ ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅಂದರೆ ಬೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಏಕೆಂದರೆ ಬೆಲ್ಲ ಒಂದು ಹಿಟ್ಟಿಗೆ ಚೆನ್ನಾಗಿ ಮಿಕ್ಸ್ ಆದರೆ ತುಂಬಾ ಚೆನ್ನಾಗಿ ಬೈಂಡಿಂಗು ಬರುತ್ತೆ. ಇವಾಗ ಬೆಲ್ಲ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾನು ಸ್ವಲ್ಪ ಬಿಸಿ ಹಾಲನ್ನ, ಇದಕ್ಕೆ ಜಾಸ್ತಿ ಏನು ಹಾಲೇನು ಬೇಕಾಗಲ್ಲ, ಒಂದು ಹಾಫ್ ಗ್ಲಾಸ್ ಆದರೆ ಸಾಕಾಗುತ್ತೆ. ಯಾಕೆಂದರೆ ಬೆಲ್ಲ ಕರಗಿದ್ರೆ ಸ್ವಲ್ಪ ತೆಳುವಾಗುತ್ತಲ್ವ, ಹಾಗಾಗಿ ನೀವು ಇದಕ್ಕೆ ಹಾಲು ಪೌಡ್ರ್ ಹಾಕ್ಕೋಬೋದು. ಮತ್ತು ಖರ್ಜೂರ ಬರುತ್ತೆ ನೋಡಿ, ಹಸಿ ಖರ್ಜೂರ, ಅದನ್ನು ಪೇಸ್ಟ್ ಮಾಡಿ ಅದರಲ್ಲೇ ಕಟ್ಕೋಬೋದು. ನಿಮಗೆ ಬೆಲ್ಲ ಬೇಡವೇ ಬೇಡ, ಸಕ್ಕರೆ ಬೆಲ್ಲ ಏನೂ ಬೇಡ ಅಂದವರು ನೀವು ಆ ರೀತಿ ಬೇಕಾದ್ರೂ ಮಾಡ್ಕೋಬೋದು. ಇದಕ್ಕೆ ಇನ್ನೂ ಡ್ರೈ ಫ್ರೂಟ್ಸ್ಗಳನ್ನೆಲ್ಲದನ್ನೂ ಮಿಕ್ಸು ಮಾಡ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ಅಂದರೆ ಡಿಫ್ರೆಂಟಾಗೂ ಮಾಡ್ಕೋಬೋದು. ಇವಾಗ ನಾನು ಸದ್ಯಕ್ಕೆ ಸಿಂಪಲ್ಲಾಗಿ ಮಾಡೋದನ್ನು ನಾನು ತೋರಿಸ್ತಾ ಇದ್ದೀನಿ. ಇವಾಗ ಎಲ್ಲ ಹಾಲು ಹಾಕಿ ಚೆನ್ನಾಗಿ ಒಟ್ಟಿಗೆ ಎಲ್ಲ ಎಷ್ಟು ಬೇಕು ಒಂದು ಮೀಡಿಯಮಲ್ಲಿ ಹಾಲು ಹಾಕ್ಕೊಂಡು ಒಂದು ಉಂಡೆ ಕಟ್ಟ ಅದು ಬರಬೇಕು ಅಷ್ಟು. ಅಂದರೆ ತೀರ ತೆಳುವಿಗೆ ಆಗಬಾರ್ದು,
ಅಂದರೆ ಇದು ಸ್ವಲ್ಪ ಗೋಧಿ ಓಟ್ಸ್ ಎಲ್ಲ ಇರೋದ್ರಿಂದ ಸ್ವಲ್ಪ ಡ್ರೈ ಆಗುತ್ತೆ. ಬಟ್ ಹಾಗಂತ ನಾವು ಜಾಸ್ತಿ ಹಾಕ್ಕೋಬಾರ್ದು. ಒಂದು ಸಿಂಪಲ್ಲಾಗಿ ಹಾಕ್ಕೊಂಡು ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ಉಂಡೆ, ಅಂದರೆ ಮಾಮೂಲಿ ಲಾಡು ಎಷ್ಟು ದಪ್ಪ ಬರುತ್ತೋ ಆ ಥರ ಮಾಡಿ ನಾನು ಕೊಬ್ಬರಿ ಪುಡಿಲಿ ಈ ಥರ ಹೊರಳಾಡಿಸಿ ಇಡ್ತಾಯಿದ್ದೀನಿ. ಅಂದರೆ ನೋಡೋಕ್ಕೆ ಒಂದು ಫುಲ್ಲಾಗೂ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಈ ರೀತಿ ಯಾವಾಗಾದರೂ ಒಂದೊಂದು ಟೈಮು ಮಾಡ್ಕೋತಾ ಇದ್ದರೆ ಮಕ್ಳುಗಳಿಗೆ ಒಂಥರ ಡಿಫ್ರೆಂಟಾಗಿ ಮಾಡಿಕೊಡ್ತಾಯಿದ್ರೆ ಮಕ್ಕಳಿಗೆ ಖುಷಿಯಾಗುತ್ತೆ. ಸ್ವೀಟ್ ತಿನ್ನಲ್ಲ ಅಂದವರು ಈ ರೀತಿ ಡಿಫ್ರೆಂಟಾಗಿ ಸ್ವೀಟ್ನ ಮಾಡಿಕೊಟ್ರೆ ತಿಂದೇ ತಿಂತಾರೆ. ನಾವು ಹಬ್ಬಗಳಲ್ಲೆಲ್ಲ ಅಂಗಡಿಗಳಲ್ಲೆಲ್ಲ ಸ್ವೀಟ್ಗಳು ಅದು ಇದು ತರ್ತಾ ಇರ್ತೀವಲ್ಲ, ಅದ್ರ ಬದಲು ಇದೇ ರೀತಿ ಬೇರೆ ಬೇರೆ ಥರ ಎಲ್ಲ ಮನೆಯಲ್ಲೇ ಡಿಫ್ರೆಂಟಾಗಿ ಮಾಡಿಕೊಂಡು ತಿನ್ಬೋದು. ನೋಡಿ ಇವಾಗ ಎಲ್ಲನೂ ನಾನು ಇದೇ ರೀತಿ ಮಾಡಿ ಇಟ್ಕೊಂಡಿದ್ದೀನಿ. ಅಂದರೆ ನಾವು ಎಷ್ಟು ಕ್ವಾಂಟಿಟಿ ತೊಗೊತೀವೋ ಅದ್ರ ಮೇಲೆ ನಾವು ಮಾಡ್ಕೋಬೇಕಾಗುತ್ತೆ. ಹೀಗೆ ನಮ್ಮ ಚಾನಲ್ನ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.